ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಪ್ರತಿದಿನ ಮಧ್ಯಾಹ್ನ ನಾನು ನಿಮ್ಮ ಜೊತೆ ಇರ್ತೀನಿ. ಇವತ್ತು ಕೂಡ ನ್ಯೂಸ್ ಲಂಚ್ನಲ್ಲಿ ಸಾಕಷ್ಟು ಸುದ್ದಿಗಳಿದೆ. ಮೊದಲಿಗೆ ಗೃಹ ಸಚಿವರಿಗೆ ಲೋಕಾಯುಕ್ತ ಪೊಲೀಸರಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಇನ್ನು ಸಿಎಂ ಕುರ್ಚಿ ಮೇಲೆ ಯಡಿಯೂರಪ್ಪ ಕಣ್ಣು. ಕಲಾಪದಲ್ಲಿ ಮತ್ತೆ ಸಿದ್ದು ಪಂಚ್. ಸಾವಿನೊಂದಿಗೆ ಹೋರಾಟದಲ್ಲಿ ಕೊನೆಗೂ ಸೋತ ನತದೃಷ್ಟ ಬಾಲಕಿ. ಸಾಮನಾದಲ್ಲಿ ಮತ್ತೆ ಗರ್ಜಿಸಿದ ಮುದಿಹುಲಿ. ಸಚಿನ್ಗೆ ಭಾರತ ರತ್ನ ಸನ್ನಿಹಿತ ಆಗಿದೆ. ಹೀಗೆ ಅನೇಕ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ, ಅದನ್ನೆಲ್ಲ ನೋಡೋಣ. ಅದಕ್ಕೂ ಮೊದಲು ಇವತ್ತಿನ ನ್ಯೂಸ್ ಲಂಚ್ ಹೆಡ್ಲೈನ್ಸ್. ಅಶೋಕ್ ವಿರುದ್ಧ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಟ್ವಿಸ್ಟ್. ಗೃಹ ಸಚಿವರಿಗೆ ಲೋಕಾಯುಕ್ತ ಪೊಲೀಸರ ಕ್ಲೀನ್ ಚಿಟ್. ತನಿಖಾಧಿಕಾರಿಯಿಂದ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್. ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ, ನನ್ನ ಸಿಎಂ ಮಾಡೋ ಚರ್ಚೆ ಶುರುವಾಗಿದೆ. ವರಿಷ್ಠರಿಗೂ ಇದು ಮನವರಿಕೆಯಾಗಿದೆ ಎಂದರು ಯಡಿಯೂರಪ್ಪ. ಬೆಳಗಾವಿ ಪಾಲಿಕೆಯ ಸೂಪರ್ ಸೀಟ್ಗೆ ಆಕ್ರೋಶ. ಸಾಮ್ನಾದಲ್ಲಿ ಮತ್ತೆ ಗರ್ಜಿಸಿದ ಮುದಿಹುಲಿ. ಕೊಲ್ಲಾಪುರ ಬಂದ್ ಹಿನ್ನೆಲೆಯಲ್ಲಿ ಗಡಿಭಾಗದ ಸಂಚಾರ ಅಸ್ತವ್ಯಸ್ತ. ಸಾವಿನೊಂದಿಗೆ 3 ದಿನಗಳ ಹೋರಾಟ ವಿಫಲ. ಮೈಸೂರಿನಲ್ಲಿ ಸಾರಿನ ಪಾತ್ರೆಗೆ ಬಿದ್ದ ಬಾಲಕಿ ಕೊನೆಗೂ ವಿಧಿವಶ. ಶಾಲೆಯ ಮುಖ್ಯ ಶಿಕ್ಷಕ, ಅಡುಗೆ ಸಿಬ್ಬಂದಿ ಅಮಾನತು. ಭಾರತ ರತ್ನ ಪ್ರಶಸ್ತಿ ವ್ಯಾಪ್ತಿ ವಿಸ್ತರಣೆ. ಗೃಹ ಸಚಿವಾಲಯದ ಪ್ರಸ್ತಾಪಕ್ಕೆ ಸಂಬಂಧಿಸಿದ ಪ್ರಧಾನಿ. ಮತ್ತಷ್ಟು ಸುಗಮವಾಯಿತು ಸಚಿನ್ ಧ್ಯಾನ್ ಚಂದ್ಗೆ ಹಾದಿ. ಇದೀಗ ಬಂದ ಸುದ್ದಿಯನ್ನು ನೋಡೋಣ. ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚುವ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹಿರಿಯ ಸಾಹಿತಿಗಳು ಸಲ್ಲಿಸಿದ್ದ PIL ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಂದಿನ ವಿಚಾರಣೆಯವರೆಗೂ ಯಥಾಸ್ಥಿತಿಗೆ ಆದೇಶ ನೀಡಿದೆ. ಇದರಿಂದ ಕನ್ನಡ ಶಾಲೆ ಮುಚ್ಚಲೇಬೇಕೆಂದು ಹೊರಟಿದ್ದ ಸರ್ಕಾರದ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ. ಶಾಲೆ ಮುಚ್ಚುವ ಸರ್ಕಾರದ ಕ್ರಮ ಪ್ರಶ್ನಿಸಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ, ಡಾಕ್ಟರ್ ಅನಂತಮೂರ್ತಿ, ಡಾಕ್ಟರ್ ಗಿರೀಶ್ ಕಾರ್ನಾಡ್, ಡಾಕ್ಟರ್ ಶಿವರುದ್ರಪ್ಪ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯ ಕೊರತೆ ಇದೆ ಅನ್ನುವ ವಿಚಾರ ಇಟ್ಕೊಂಡು ಸರ್ಕಾರ ಕನ್ನಡ ಶಾಲೆಗಳನ್ನು ಮುಚ್ಚೋದಕ್ಕೆ, ಅದರಲ್ಲೂ ಕನ್ನಡ ಸರ್ಕಾರಿ ಶಾಲೆಗಳನ್ನು ಮುಚ್ಚೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ದೊಡ್ಡ ಮಟ್ಟ ಚರ್ಚೆ ಆಗಿತ್ತು. ಕನ್ನಡ ಪರ ಸಂಘಟನೆಗಳು, ಸಾಹಿತಿಗಳು ಮತ್ತು ಅನೇಕ ಕನ್ನಡ ಪರರು ಇದನ್ನು ಆಕ್ಷೇಪಿಸಿದರು. ಸರ್ಕಾರ ಈ ರೀತಿ ನಿರ್ಧಾರವನ್ನು ಕೈಗೊಳ್ಳಬಾರದು, ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳನ್ನು ನಡೆಸುವುದಕ್ಕಿಂತ ದೊಡ್ಡ ದರಿದ್ರ ಬಂದಿದೆಯಾ ಅನ್ನೋ ಪ್ರಸ್ತಾಪವನ್ನು ಕೂಡ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳಾಯಿತು. ಆನಂತರ ಕೊನೆಗೆ ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳಾದ ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಜೊತೆಗೆ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ನ್ಯಾಯಾಲಯದ ಮೆಟ್ಲೇರಿದ್ದರು. ನ್ಯಾಯಾಲಯ ಈಗ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ, ಸ್ಟೇಟಸ್ ಕೋ ಮೇಂಟೈನ್ ಮಾಡುವಂತೆ ಆದೇಶ ನೀಡಿದೆ. ಅಂದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹಾಗಿಲ್ಲ ತಕ್ಷಣಕ್ಕೆ ಸರ್ಕಾರ, ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸರ್ಕಾರ ಮುಂದಿನ ಆದೇಶದವರೆಗೆ ಈಗ ತನ್ನ ತೀರ್ಪನ್ನು ಪ್ರಕಟಿಸಿದೆ ಸರ್ಕಾರ. ಇನ್ನು
ಗೃಹ ಸಚಿವ ಆರ್ ಅಶೋಕ್ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣ ಮಹತ್ವದ ತಿರುವು ಪಡ್ಕೊಂಡಿದೆ. ಭೂ ಹಗರಣದ ಸುಳಿಯಲ್ಲಿ ಸಿಲುಕಿದ್ದ ಸಚಿವ ಅಶೋಕ್ಗೆ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಾರೆ. ಲೋಕಾಯುಕ್ತ ವಿಶೇಷ ಕೋರ್ಟ್ಗಿಂದು ಹಾಜರಾದ ತನಿಖಾಧಿಕಾರಿ ಅಬ್ದುಲ್ ಅಹದ್ ಬಿ ರಿಪೋರ್ಟ್ ಸಲ್ಲಿಸಿದರು. ಆರೋಪಿ ವಿರುದ್ಧದ ಆರೋಪ ಸಾಬೀತುಪಡಿಸುವ ಸಾಕ್ಷ್ಯಗಳಿಲ್ಲ ಅನ್ನೋದು ಬಿ ರಿಪೋರ್ಟ್ನಲ್ಲಿದೆ. ಹೀಗಾಗಿ ಸಚಿವ ಅಶೋಕ್ ಪ್ರಕರಣದಿಂದ ಬಚಾವಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ಪೊಲೀಸರು ಸಲ್ಲಿಸಿದ್ದ ಬಿ ರಿಪೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸೋದಾಗಿ ದೂರುದಾರರಾದ ಜಯಪ್ರಕಾಶ್ ಹಿರೇಮಠ್ ಮನವಿ ಮಾಡಿದರು. ಇದನ್ನು ಪುರಸ್ಕರಿಸಿದ ಕೋರ್ಟ್ ಜನವರಿ 17ಕ್ಕೆ ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ವಿಚಾರಣೆಯನ್ನು ಮುಂದೂಡಿದೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿರುವ 9.12 ಎಕರೆ ಮತ್ತು 14 ಗುಂಟೆ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿದ ಆರೋಪ ಅಶೋಕ್ ಅವರ ಮೇಲಿದೆ. ಅವರೇ ಗೃಹ ಸಚಿವರಾಗಿದ್ದು ಅವರ ಕೈಕೆಳಗೆ ಕೆಲಸ ಮಾಡುವ ತನಿಖಾಧಿಕಾರಿ ಲೋಕಾಯುಕ್ತ ಪೊಲೀಸರು ಇನ್ಯಾವ ರೀತಿ ತೀರ್ಪು ನೀಡೋದಕ್ಕೆ ಸಾಧ್ಯ? ಹಾಗಾಗಿ ಅಶೋಕ್ ಪರವಾಗಿ ಅವರು ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಅಶೋಕ್ ಇಲ್ಲೂ ಕೂಡ ಪ್ರಭಾವ ಬೀರಿದ್ದಾರೆ. ಅವರು ತಾವು ಮಾಡಿದ ಆರೋಪದಿಂದ ಬಚಾವಾಗೋದಕ್ಕೆ ಈ ಪ್ರಯತ್ನ ಮಾಡಿದ್ದು ಲೋಕಾಯುಕ್ತ ಪೊಲೀಸರು ಅವರ ಪರವಾದ ವರದಿಯನ್ನು ನೀಡಿದ್ದಾರೆ. ಹಾಗಾಗಿ ಅಶೋಕ್ ಇದರಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ದೂರುದಾರರ ಆರೋಪ. ಜೊತೆಗೆ ಈಗಾಗಲೇ ಸಲ್ಲಿಸಿರುವ ಬಿ ರಿಪೋರ್ಟ್ ಮೇಲೆ ಮತ್ತೆ ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸೋದಾಗಿ ಹೇಳಿದ್ದಾರೆ. ಅದಕ್ಕೆ ನ್ಯಾಯಾಲಯ ಕೂಡ ಅದನ್ನು ಪುರಸ್ಕರಿಸಿ ಜನವರಿ 17ಕ್ಕೆ ಪ್ರಕರಣವನ್ನು ಮುಂದೂಡಿದೆ. ಪೊಲೀಸ್ನವರು ಅವರ ವರದಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ರೀತಿಯ ಅಪರಾಧವು ಇದರಲ್ಲಿ ಕಂಡು ಬರಲ್ಲ ಅಂತೇಳಿ ಬಿ ವರದಿಯನ್ನು ಕೋರ್ಟ್ ಮುಂದೆ ಸಲ್ಲಿಸಿದ್ದಾರೆ. ಅಲ್ಲ, ಈಗ ವರದಿ ಒಂದು 2,000-3,000 ಪುಟಗಳ ವರದಿಯನ್ನು ಕೋರ್ಟ್ ಮುಂದೆ ಕೊಟ್ಟಿದ್ದಾರೆ. ಆ ವರದಿಯ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಆ ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಕಾನೂನಿನಲ್ಲಿ ಯಾವ ತರ ಅವಕಾಶಗಳಿದೆ ಅದನ್ನ ನಾವು ಮುಂದುವರಿಸ್ತೀವಿ. ಈಗ ವರದಿಯನ್ನು ನೋಡೋಕ್ಕಿಂತ ಮುಂಚೆ ಆ ವರದಿ ಸರಿನೋ ತಪ್ಪೋ ಅಂತ ಹೇಳೋದಕ್ಕೆ ನಮ್ಮ ವರದಿ ಬಗ್ಗೆ ಮಾಹಿತಿನೇ ಇಲ್ವೇ ನಮ್ಮ ಹತ್ರ. ಅದರಿಂದ ನಾನು ಕೋರ್ಟ್ನಲ್ಲೂ ಕೂಡ ನಾವು ಇವತ್ತು ಏನು ಹೇಳಿದ್ವಿ ಅಂದರೆ, ಈ ವರದಿಯ ಪ್ರತಿಯನ್ನು ನಾವು ತಗೊಂಡ ಮೇಲೆ ಇದ್ರ ಬಗ್ಗೆ ಮುಂದಿನ ಏನಿದೆ ಕ್ರಮ ನಾವು ಜರುಗಿಸಲಿಕ್ಕೋಸ್ಕರ ಕಾಲಾವಕಾಶವನ್ನು ಕೋರಿದ್ವಿ. ಇದ್ರ ಬಗ್ಗೆ ಮಾತಾಡೋಣ. ಇದು ವಕೀಲರ ಮಾತುಗಳಾದರೆ ನಮ್ಮ ಜೊತೆ ಮಾತಾಡೋಣ. ನಮ್ಮ ಪ್ರತಿನಿಧಿ ನಮ್ಮ ಜೊತೆ ಮಾರುತಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಜೊತೆ ಮಾರುತಿ, ಈಗಾಗಲೇ ಲೋಕಾಯುಕ್ತ ಪೊಲೀಸ್ ಡಿವೈಎಸ್ಪಿ ನೀಡಿರುವ ರಿಪೋರ್ಟ್ಗೆ ಕೋರ್ಟ್ ಏನು ಹೇಳಿದೆ? ಅಮಿತ್, ಏನಂತಿರೋದ್ರೆ ಲೋಕಾಯುಕ್ತ ಪೊಲೀಸರು ಯಾವ ರೀತಿ ಈ ವರದಿಯನ್ನ ಸಲ್ಲಿಸಿದ್ರು ಅನ್ನುವ ಬಗ್ಗೆ ನನ್ನ ಜೊತೆ ಈಗ ಲೋಕಾಯುಕ್ತ ವಿಶೇಷ ವಕೀಲರಾದಂತಹ ಪ್ರಮೋದ್ ಚಂದ್ರ ಅವರು ನನ್ನ ಜೊತೆ ಇದ್ದಾರೆ. ಅದರ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿದ್ದಂತಹ ಒಂದು ಸಾರಾಂಶ ಏನು ಅನ್ನುವುದನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇಚ್ಛಿಸ್ತೀನಿ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 22 ಗುಂಟೆ ಜಮೀನನ್ನ ಲೊಟ್ಟಗೊಳ್ಳಹಳ್ಳಿ ಪ್ರದೇಶ ವ್ಯಾಪ್ತಿಗೆ ಬರುವಂತಹ 22 ಗುಂಟೆ ಜಮೀನನ್ನ ಅಕ್ರಮವಾಗಿ ಡಿನೋಟಿಫಿಕೇಶನ್ ಯಡಿಯೂರಪ್ಪನವರು ಆರ್ ಅಶೋಕ್ ಅವರಿಗೆ ಮಾಡಿಕೊಟ್ಟಿದ್ರು ಅನ್ನುವಂತಹ ಒಂದು ಆರೋಪ ಇತ್ತು. ಈ 22 ಗುಂಟೆ ಜಮೀನು ಸಂಬಂಧಪಟ್ಟಿರುವುದು ಶ್ಯಾಮಣ್ಣ ಮತ್ತೆ ರಾಮಣ್ಣ ಅನ್ನೋರಿಗೆ. ಈ ಒಂದು ಜಮೀನು ಸುಮಾರು 22 ಗುಂಟೆ ಏನಿತ್ತು, ಈ 22 ಗುಂಟೆ ಜಮೀನನ್ನ ಕೂಡ ಆರಂಭಿ ಲೇಔಟ್ ನಿರ್ಮಾಣ ಮಾಡುವಕ್ಕೆ ಕೆಲವೊಂದು ಪ್ರದೇಶಗಳನ್ನ ಅಕ್ವೈರ್ ಮಾಡಿಕೊಳ್ಳಲಾಗಿತ್ತು ಬಿಡಿಎ ಇಂದ. ಅಂತಹ ಸಂದರ್ಭದಲ್ಲಿ ಇವರ ಆಸ್ತಿ ಕೂಡ ಅಕ್ವೈರ್ ಮಾಡಿಕೊಳ್ಳಲಾಗಿತ್ತು. ಇವರ ಆಸ್ತಿ ಉಳಿಕೆ ಪ್ರದೇಶವನ್ನ ಈಗಾಗಲೇ ಆರಂಭಿ ಲೇಔಟ್ಗೆ ಹಾಗೂ ರಿಂಗ್ ರೋಡ್ಗೆ ನಿರ್ಮಾಣ ಮಾಡುವುದಕ್ಕೆ ಅಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು. ಇನ್ನು ಈ 22 ಗುಂಟೆ ಜಮೀನನ್ನು ಕೂಡ ಬಿಡಿಎ ಅಂದೇ ಕೂಡ ಈ ಇಬ್ಬರಿಗೂ ಕೂಡ ಮತ್ತೆ ಡಿನೋಟಿಫೈ ಮಾಡಬೇಕು ಅನ್ನುವಂತಹ ಒಂದು ಅಂಶವನ್ನ ಅಲ್ಲಿ ಬಿಡಿಎ ಮನವಿ ಮಾಡಿತ್ತು. ಅದರ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 22 ಗುಂಟೆ ಜಮೀನು ಅಂದ್ರೆ 2003ರಲ್ಲಿ ಬಿಡಿಎ ಅವರಿಗೆ ವಾಪಸ್ ಮಾಡುತ್ತೆ. ಇದನ್ನ 26/1/2003ರಲ್ಲಿ ಶ್ಯಾಮನನಿಂದ ಈ ಒಂದು ಆಸ್ತಿ ಆರ್ ಅಶೋಕ್ ಖರೀದಿ ಮಾಡ್ತಾರೆ. 1/8/2007ರಲ್ಲಿ ರಾಮಸ್ವಾಮಿ ಈ ಒಂದು ಜಮೀನನ್ನ ಬಿಡಿಎ ರಾಮಸ್ವಾಮಿ ಅವರಿಗೆ ನಿಮಗೆ ಡಿನೋಟಿಫಿಕೇಶನ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ 12/11/2007ರಲ್ಲಿ ಆರ್ ಅಶೋಕ್ ಅದನ್ನ ಪರ್ಚೇಸ್ ಮಾಡ್ತಾರೆ. ಈ ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಂದು ಲೋಕಾಯುಕ್ತ ಪೊಲೀಸರು ಹೇಳಿರುವ ಒಂದು ಮಾಹಿತಿ ಏನಂತ ಹೇಳಿದ್ರೆ, ಇದು ಕ್ರಮಬದ್ಧವಾಗಿ ಆಗಿರುವಂತಹ ಒಂದು ವಿಚಾರವೇ ಹೊರತು ಇಲ್ಲಿ ಭ್ರಷ್ಟಾಚಾರದ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಮಾಡುವಂತಹ ಈ ಒಂದು ಪ್ರಕರಣವನ್ನ ರಿಜಿಸ್ಟರ್ ಮಾಡುವಂತಹ ಅಧಿಕಾರ ಆಗಲಿ ಅಥವಾ ಅವರ ವಿರುದ್ಧ ಆರೋಪಗಳಾಗಲಿ ಮಾಡಿರುವುದು ಅದು ಸಮಂಜಸವಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ಅವರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಅವರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅಲ್ಲಿ ಏನಿದೆ, ಆರ್ ಅಶೋಕ್
ವಿರುದ್ಧ ದಾಖಲಿಸಿರುವಂತಹ ಈ ದಾಖಲೆಗಳಿರ್ಬೋದು, ಈ ದೂರಿರ್ಬೋದು, ಇದರಲ್ಲಿ ಸಾಕಷ್ಟು ಪುಷ್ಟೀಕರಿಸಿರುವಂತಹ ಅಂಶಗಳಿಲ್ಲ. ಆ ಒಂದು ಆರೋಪಗಳನ್ನು ಸಾಬೀತುಪಡಿಸುವಂತಹ ಅಂಶಗಳು ಇಲ್ಲ ಅನ್ನುವಂತಹ ಒಂದು ಅಂಶ ಆಧಾರದ ಮೇಲೆ ಅವರು ಈ ಒಂದು ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ. ಅಮಿತ್, ಆ ಒಂದು ಪ್ರಕರಣದ ಬಗ್ಗೆ, ಆ ರಿಪೋರ್ಟ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ವಿಶೇಷ ವಕೀಲರಾದಂತಹ ಪ್ರಮೋದ್ ಚಂದ್ರ ಅವರಿಂದ ತಿಳ್ಕೊಳ್ಳೋಣ. ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಯಾವ ಅಧಿಕಾರಿ ಹಾಜರಿದ್ದು ತನಿಖಾ ವರದಿಯನ್ನ ಸಲ್ಲಿಸಿದ್ರು ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ? ತಮಗೆ ಗೊತ್ತಿರೋ ಹಾಗೆ 21/10/2011 ಈ PCR ನ ರೆಫರ್ ಮಾಡಿದ ಡಾಕ್ಟರ್ ಹಿರೇಮಠ ಅವರು ಫೈಲ್ ಮಾಡಿದ್ದನ್ನ PCR ನ ಮಾನ್ಯ ನ್ಯಾಯಾಲಯವು ನಮ್ಮ SP ಲೋಕಾಯುಕ್ತ ಅರ್ಬನ್ ಡಿವಿಷನ್ಗೆ ರೆಫರ್ ಮಾಡಿದ್ರು. SP ಅರ್ಬನ್ ಡಿವಿಷನ್ ಅವರು ಅಬ್ದುಲ್ ಅಹದ್, ನಮ್ಮ DVSP ಅವರಿಗೆ, DVSP 4 ಅವರಿಗೆ ಅದನ್ನ ತನಿಖೆಗಾಗಿ ವಹಿಸಿಕೊಟ್ಟಿದ್ರು. ಆ ತನಿಖೆಯನ್ನು ವಹಿಸಿಕೊಂಡಂತಹ ಶ್ರೀ ಅಬ್ದುಲ್ ಅಹದ್ ಅವರು ಸಾಕ್ಷಿದಾರಗಳನ್ನ ಮತ್ತೆ ಉಳಿದವರ ದಾಖಲಾತಿಗಳನ್ನೆಲ್ಲ ಕೂಡ ಸಂಗ್ರಹಿಸ್ತಾ ಇದ್ರು. ಈಗ ಸುಮಾರು ಒಂದು 34 ಜನ ವಿಟ್ನೆಸಸ್ ನಾವು ಎಕ್ಸಾಮಿನ್ ಮಾಡಿ ಆನಂತರದಲ್ಲಿ BDA ಕಡೆಯಿಂದ ಮತ್ತೆ ಬೇರೆ ಬೇರೆ ಅಥಾರಿಟೀಸ್ ಕಡೆಯಿಂದ ನಮಗೇನು ಏನೇನು ತನಿಖೆ ಅವಶ್ಯಕತೆ ಇತ್ತು ಅವೆಲ್ಲ ದಾಖಲಾತಿಗಳನ್ನು ತರಿಸಿಕೊಂಡು ಸುಮಾರು 1400 ಪುಟಗಳ ಒಂದು ಸುದೀರ್ಘವಾದ ಒಂದು ತನಿಖೆ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಆನಂತರದಲ್ಲಿ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಇವರು ಏನು ಮೊದಲನೇ ಆರೋಪಿ ಶ್ರೀ ಆರ್ ಅಶೋಕ್ ಅವರು ಗೃಹ ಸಚಿವರು ಮತ್ತು ಶ್ರೀ BS ಯಡಿಯೂರಪ್ಪನವರು 2ನೇ ಆರೋಪಿ, ಶಾಮಣ್ಣ ಮತ್ತೆ ರಾಮಸ್ವಾಮಿಯವರು 3 ಮತ್ತು 4ನೇ ಆರೋಪಿಗಳು, ಇವರ ವಿರುದ್ಧ ಏನು ಹಿರೇಮಠ ಅವರು ಒಂದು ದೂರನ್ನ ಸಲ್ಲಿಸಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಹಿಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬೇರೆ ಒಬ್ಬರು ಒಂದು PCR ಫೈಲ್ ಮಾಡಿ ಆನಂತರದಲ್ಲಿ ಆ PCR ಹೈಕೋರ್ಟಲ್ಲಿ ಹೋಗಿ ಅವರು ಪರ್ಮಿಷನ್ ತಗೊಂಡು ಅದನ್ನು ವಿಡ್ರಾ ಮಾಡಿದ್ರು. ಅದು ಸರಿ ಇಲ್ಲ, ಅದು ತನಿಖೆಗೆ ಒಳಪಡಿಸಬೇಕಾಗಿತ್ತು, ತನಿಖೆಗೆ ಒಳಪಡಿಸಿಲ್ಲ ಅಂತೇಳಿ ಒಂದು ಇದನ್ನ ದೂರನ್ನ ಇಟ್ಕೊಂಡ್ಬಿಟ್ಟು ಹಿರೇಮಠ ಅವರು ನಮ್ಮ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ನಮ್ಮ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಅದನ್ನ ತನಿಖೆಗೆ ಒಪ್ಪಿಸಿದ್ರು. ಇದರಲ್ಲಿ ಎಲ್ಲದನ್ನು ಕೂಡ ನೋಡಿ ಕೂಲಂಕುಷವಾಗಿ ನಾವು ಎಕ್ಸಾಮಿನ್ ಮಾಡಿದಾಗ ಇದೇನು 2 ಪ್ರಾಪರ್ಟಿ ಇದೆ, ಶಾಮಣ್ಣನಿಗೆ ಸೇರಿದ 9 ಗುಂಟೆ ಮತ್ತು ರಾಮಸ್ವಾಮಿನಿಗೆ ಸೇರಿದ 14 ಗುಂಟೆ, ಒಟ್ಟು 23 ಗುಂಟೆ ಜಮೀನು. 23 ಗುಂಟೆ ಜಮೀನಿನ ಸೇಲ್ ಟ್ರಾನ್ಸಾಕ್ಷನ್ ಏನಿದೆ ಅದು 2003 ಮತ್ತೆ 2007 ನೀವು ಹೇಳಿದಾಗೆ ನಡೆದಿತ್ತು. ಅದರಲ್ಲಿ ಅವರು ತಗೊಂಡಿದ್ದರಲ್ಲಿ ಅಶೋಕ್ ಅವರು ತಗೊಂಡಿದ್ದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಹಾಗಾಗಿ ಸೆಕ್ಷನ್ 409, 420 ಮತ್ತೆ 120B ಏನಿದೆ ಅದು ಬರೋದಿಲ್ಲ ಅಂತೇಳಿ ಒಂದು. ಆಮೇಲೆ ಸೇಲ್ ಟ್ರಾನ್ಸಾಕ್ಷನ್ ಆದ ನಂತರದಲ್ಲಿ 2009ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇದರಲ್ಲಿ ಕೇಸ್ನಲ್ಲಿ 2ನೇ ಆರೋಪಿತರಾಗಿದ್ದಂಥ ಶ್ರೀಯುತ BS ಯಡಿಯೂರಪ್ಪನವ್ರ ಮೇಲೆ ಆಪಾದನೆ ಇತ್ತು. ಏನಂತಂದ್ರೆ ಅವರು ಅಶೋಕ್ ರವರಿಗೆ ಅವ್ರ ಜೊತೆ ಸೇರ್ಕೊಂಡು ಶಾಮೀಲಾಗಿ ಅಶೋಕ್ ರವರಿಗೆ ಒಂದು ಅನುಕೂಲ ಮಾಡಿಕೊಡ್ಲಿಕ್ಕೆ ಸಲುವಾಗಿ ಈ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇಬ್ರು ಅನ್ನೋದು ಒಂದು ಮೇನ್ ಆಪಾದನೆ ಇತ್ತು. ಇವು ಯಾವುದಕ್ಕೂ ಕೂಡ ಪುಷ್ಟೀಕರಿಸುವಂತಹ ಯಾವುದೇ ಸಾಕ್ಷ್ಯಾಧಾರಗಳು ನಮ್ಮ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ನಾವು ತನಿಖೆಯಲ್ಲಿ ಸಂಗ್ರಹಿಸತಕ್ಕಂಥ ಎಲ್ಲಾ ಒರಿಜಿನಲ್ ದಾಖಲಾತಿಗಳನ್ನ, ಮೂಲ ದಾಖಲಾತಿಗಳನ್ನು ಸಮೇತ ಸುಮಾರು 1400 ಪುಟಗಳ ದಾಖಲಾತಿಗಳನ್ನು 10 ಫೈಲಲ್ಲಿ ಇದು ಮಾಡಿ ಇವತ್ತು ತನಿಖಾಧಿಕಾರಿಗಳು ಅವರು ಹೈಯರ್ ಆಫೀಸರ್ಸ್ ಇಂದ ಪರ್ಮಿಷನ್ ತಗೊಂಡು ಇದನ್ನ ಮಾಡಿದ ನಂತರದಲ್ಲಿ ನಾವು ಇವತ್ತು ನ್ಯಾಯಾಲಯದ ಮುಂದೆ ಅವರು ಕೂಡ ಹಾಜರಿದ್ರು. ಅವ್ರು ಹಾಜರಿದ್ದು ಎಲ್ಲ ದಾಖಲಾತಿಗಳು. ಓಕೆ, ಥ್ಯಾಂಕ್ ಯು ಮಾರುತಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು ವಿಶೇಷ ನ್ಯಾಯಾಲಯದ ವಕೀಲರ ಮಾತು. ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅನ್ನೋ ಮಾತನ್ನು ವಕೀಲರು ಹೇಳ್ಕೊಡ್ತಾ ಇದ್ದಾರೆ. ಇದು ಜನವರಿ 17ಕ್ಕೆ ಕೇಸನ್ನು ಮುಂದೂಡಲಾಗಿದೆ. ಆವತ್ತು ನ್ಯಾಯಾಲಯದ ಮುಂದೆ ಇದು ಬರಲಿದೆ. ಈಗ ಒಂದು ಚಿಕ್ಕ ಬ್ರೇಕ್ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.